ಕುರುಡ ಕಂಗಳ ಪಡೆವ ಬಧಿರನಿಗೆರಡು ಕಿವಿ ಕೇಳ್ಬಹವು ಬೆಳೆಯದ ಮುರುಡು ಮದನಾಕೃತಿಯ ತಾಳ್ವನು ಕೇಳ್ದ ಮಾತ್ರದಲ್ಲಿ ಬರಡು ಹೈನಾಗುವುದು ಕೇಳ್ದರೆ ಕೊರಡು ಪಲ್ಲವಿಸುವುದು ಪ್ರತಿದಿನ ಹುರುಡಿಲಾದರೂ ಹರಿಕಥಾಮೃತ ಸಾರವನು ಪಠಿಸೇ. ಗ್ರೀವಾಸ್ಯವಾಹತನು ದೇವಾಂಡಜಾದಿ ದಶಭಾವಾಭಿರಾಮಚರಿತಂ ಭಾವಾತಿ ಭವ್ಯ ಶುಭದೀವಾದಿರಾಜಯತಿ ಭೂವಾಗ್ವಿಲಾಸನಿಲಯಂ ಶ್ರೀವಾಗಧೀಶಮುಖದೇವಾಭಿನಮ್ಯ ಹರಿ ಸೇವಾರ್ಚನೇಷು ಪಠತಾಂ ಆವಾಸ ಏವ ಭವಿತಾ ವಾಗ್ನವೇತರ ಸುರಾವಾಸಲೋಕನಿಕರೇ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಫಲಸ್ತುತಿ ಸಂಧಿ ಪದ್ಯ 19. ಕುರುಡ ಕಂಗಳ ಪಡೆವ ಬದಿರನಿಗೆರಡು ಕಿವಿ ಕೇಳೋಹವು ಎಂಬ ಪದ್ಯದ ಮೂಲಕ ಶ್ರೀ ಶ್ರೀಧ ವಿಠ್ಠಲರು ಗ್ರಂಥ ಪಠನಾದಿಗಳಿಂದ ಆಗತಕ್ಕ ಇನ್ನೂ ಹೆಚ್ಚಿನ ಫಲಗಳನ್ನು ಹೇಳ್ತಾರೆ. ಶ್ರೀಮದ್ ಹರಿಕಥಾಮೃತ ಸಾರದ ಶ್ರವಣ ಪಠನಾದಿಗಳಿಂದ ಆಗುವ ಮಹತ್ ಫಲಗಳನ್ನು ತಿಳಿಸ್ತಾರೆ. ನೇತ್ರಹೀನನಾಗಿ ವಸ್ತುಗಳ ರೂಪ ದರ್ಶನ ಭಾಗ್ಯವಿಲ್ಲದವರಿಗೆ ಕುರುಡರು ಅಂತ ಹೆಸರು. ಅಂತಹ ಕುರುಡನು ಈ ಗ್ರಂಥದ ಶ್ರವಣ ಮಾತ್ರದಿಂದ ನೇತ್ರಗಳನ್ನು ಪಡಿತಾನೆ. ಜ್ಞಾನವೆಂಬುದೇ ನೇತ್ರ ಸದೃಶವು. ಅಂತಹ ಜ್ಞಾನಾಖ್ಯ ನೇತ್ರನಾದ ಶೂನ್ಯವಾದ ಅಜ್ಞಾನಿಯೂ ಸಹ ಗ್ರಂಥದ ಶ್ರವಣ ಪಠನಾದಿಗಳಿಂದ ದಿವ್ಯ ಜ್ಞಾನವನ್ನು ಹೊಂದುತ್ತಾನೆ. ಕಿವಿ ಕೇಳಿಸಿದವನು ಬಧಿರ ಅನ್ನಿಸ್ತಾನೆ. ಅವನಿಗೆ ಶ್ರವಣ ಸಾಮರ್ಥ್ಯ ಇಲ್ಲ. ಅಂತಹ ಬಧಿರನಿಗೆ ಪಠಣದಿಂದ ಕೇಳುವ ಶಕ್ತಿ ಬರ್ತದೆ. ಭಗವದ್ ವಿಷಯಗಳಲ್ಲಿ ವಿಮುಖನಾಗಿ ಸದಾ ಲೋಕವಾರ್ತೆಗಳಲ್ಲಿ ಆಸಕ್ತನಾಗಿರುವವನೇ ಬಧಿರನು. ಸಂಸ್ಕಾರ ಬಲವಿರದ ಅಂಥವನಿಗೂ ಸಹ ಪರಮಾತ್ಮನ ವಿಷಯದಲ್ಲಿ ಆಸಕ್ತಿ ಉಂಟಾಗ್ತದೆ. ದೇಹಗತ ಅಂಗಾಂಗಗಳು ಚೆನ್ನಾಗಿ ವೃದ್ಧಿಯಾಗದೇ ಇರುವ ಕುರೂಪಿಯೂ ಸಹ ಈ ಗ್ರಂಥವನ್ನು ಕೇಳುವ ಮಾತ್ರದಿಂದಲೇ ಅಂಗವಿಕಾರಗಳನ್ನು ಕಳೆದುಕೊಂಡು ದಿವ್ಯ ಸೌಂದರ್ಯ ರೂಪವನ್ನು ಹೊಂದುತ್ತಾನೆ. ಈ ಅಭಿಪ್ರಾಯವನ್ನು ಬೆಳೆಯದ ಮುರುಡ ಅಂದರೆ ಅಭಿವೃದ್ಧಿಯಾಗದ ಅಂಗವಿಕಲ ಅಂತ ಅರ್ಥ. ಕುಳ್ಳಾಗಿರುವುದು, ಕೈಕಾಲು ವಕ್ರವಾಗಿರುವುದು ಇತ್ಯಾದಿ ರೀತಿಯಲ್ಲಿ. ಬರಡು ಎಂದರೆ ಪುತ್ರಹೀನತ್ವ ಅಂತ ಅರ್ಥ. ಸಂತಾನ ವಿಹೀನನಾದವನು ಸತ್ಪುತ್ರರನ್ನು ಪಡಿತಾನೆ. ಹೈನಾಗುವುದು ಅಂದರೆ ಸಂತಾನ ಪ್ರಾಪ್ತಿಯಾಗುವುದು ಅಂತ ಅರ್ಥ. ಒಣಗಿದ ಕಾಷ್ಟಕ್ಕೆ ಕೊರಡು ಅಂತಾರೆ. ಅಂತಹ ಚೆನ್ನಾಗಿ ಒಣಗಿದ ಕಾಷ್ಟವೂ ಸಹ ಚೆನ್ನಾಗಿ ಚಿಗುರ್ತದೆ, ಪಲ್ಲವಿಸ್ತದೆ ಅಂತ ಅರ್ಥ. ಇದಕ್ಕೆ ಶ್ರೀಮದಾಚಾರ್ಯರು ಮಂತ್ರ ಪಠಣದಿಂದ ಒನಕೆಯನ್ನು ಚಿಗುರಿಸಿದ ಪ್ರಸಂಗ ವಿಶೇಷ ದೃಷ್ಟಾಂತ ಆಗಿರ್ತದೆ. ಕೇವಲ ಡಾಂಭಿಕತೆಯಿಂದಲಾದರೂ ಹುರುಡಿಲಾದರೂ ಶ್ರೀಮದ್ ಹರಿಕಥಾಮೃತ ಸಾರವನ್ನು ಪಠಿಸಿದರೆ ಅವನಿಗೆ ಸಕಲ ಶುಭ ಪ್ರಾಪ್ತಿ ಅಂತ ಮಹತ್ ಫಲವನ್ನು ತಿಳಿಸ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.